ಸಂಜೆ 6 ರಿಂದ 8 2 ಅವರ್ ಹೋದ್ರು 5 ಅವರ್ ಆಯ್ತು 8 ರಿಂದ 8:30 ಊಟ ಮಾಡೋದು ಮತ್ತೆ 8:30 ಇಂದ 10:30 ಕಂಪಲ್ಸರಿ ಓದಬೇಕು 10:30 ಮೇಲೆ ನಿಮ್ಮ ಇಷ್ಟ ಒಟ್ಟು 7 ಅವರ್ ಡೈಲಿ ಓದಬೇಕು ಒಂದು ಸಪರೇಟ್ ಬುಕ್ ಇಡಬೇಕು ಯಾವತ್ತು ಏನು ಓದಿದ್ರಿ ಏನು ಬರೆದ್ರಿ ಆ ಬುಕ್ ಅಲ್ಲೇ ಇರಬೇಕು ನಾನು 15 ದಿನಕ್ಕೆ ಒಂದ್ಸಲ ಬಂದು ಚೆಕ್ ಮಾಡ್ತೀನಿ ನೀವೇನಾದ್ರೂ ಡೈಲಿ 7 ಅವರ್ ಓದಲಿಲ್ಲ ಅಂದ್ರೆ ನಾನು ಹಾಲ್ ಟಿಕೆಟ್ ಕೊಡ್ಸಲ್ಲ ಎಕ್ಸಾಮ್ ಅಲ್ಲಿ 6 CO2 plus 12 H2O, Aromark, Chlorophyll Light, C6H12O6 plus 6O2 plus 6H2O ಅಂತ ಬರೀಬೇಕು ಈಗ ಇದರಲ್ಲಿ 10th ಅವ್ರು ಎಷ್ಟು ಜನ ಇದ್ದೀರಾ ಕೈ ಎತ್ತಿ 10th ಅವರು ಮೇಡಮ್ 10th ಅವ್ರಿಗೆ ಪ್ರಿನ್ಸಿಪಲ್ ಟೋಟಲ್ ನಿಮ್ದೆಲ್ಲ ರೆಸ್ಪಾನ್ಸ್ ಅಮ್ಮ ಡೈಲಿ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಾ ಈಗ ನಾಳೆ ಶಿಫ್ಟ್ ಆದ್ಮೇಲೆ 9:30 ಕ್ಲಾಸ್ ಅಲ್ವಾ 6 ಗಂಟೆಯಿಂದ 9 ಗಂಟೆ ಸರ್ ಮೇಡಮ್ ಸ್ಟಡಿ ಯಾರು ಅವ್ರನ್ನ ಎಲ್ಲಂದ್ರೆ ಅಲ್ಲಿ ಓದಕ್ಕೆ ಬಿಡಬೇಡಿ ಒಂದು 2 ಕ್ಲಾಸ್ ರೂಮ್ ಅಸೈನ್ ಮಾಡಿ ಇಬ್ಬರು ಟೀಚರ್ಸು 3 ಅವರ್ ಕಂಪ್ಲೀಟ್ ಓದ್ಬೇಕು ಅವರು 6 to 9 ಅವ್ರನ್ನ ಸ್ವಂತ ಓದಿ ಅಂದ್ರೆ ಲೇಜಿ ಆಗ್ತಾರೆ ಅದಾದ್ಮೇಲೆ ಕ್ಲಾಸ್ 9:30 ಇಂದ ಎಷ್ಟೊತ್ತವರೆಗೂ ಮೇಡಮ್ ಓಕೆ ಎಷ್ಟು ಬ್ರೇಕ್ ಎಷ್ಟೊತ್ತು ಕೊಡ್ತೀರಾ 1 ಅವರ್ ಕೊಡ್ತೀರಾ ಓಕೆ ಮತ್ತೆ 5:15 ಸ್ಟಡಿ ಅವರ 6 ಇಂದ ಎಷ್ಟೊತ್ತವರೆಗೂ ಓದ್ತಾರೆ ಮೇಡಮ್ ಎಷ್ಟೊತ್ತವರೆಗೂ ಓದ್ತಿರೋ 10th ಒಳಗೆ ಮುಂದೆ 10th ಮುಂದೆ ಮೇಡಮ್ ಇಲ್ಲಿ ವಾರ್ಡನ್ ಯಾರು ಮೇಡಮ್ ಶ್ರೀನಿವಾಸ್ ಸರ್ ಅಲ್ವಾ ನೈಟ್ ಬೆಳಗ್ಗೆ ಈವ್ನಿಂಗ್ ಇರ್ತೀರಲ್ಲ ಸರ್ ಲೇಡೀಸ್ ವಾರ್ಡನ್ ಯಾರಿದ್ದಾರೆ ಸರ್ ಇದಾರ ಓಕೆ ಮೇಡಮ್ ಈಗ SSLC ಅವರು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ 3 ಅವರ್ ಓದಬೇಕು ಸಂಜೆ 6 ರಿಂದ 8 2 ಅವರ್ ಓದಬೇಕು 5 ಅವರ್ ಆಯ್ತು 8 ರಿಂದ 8:30 ಊಟ ಮಾಡಬೇಕು ಮತ್ತೆ 8:30 ಇಂದ 10:30 ಕಂಪಲ್ಸರಿ ಓದಬೇಕು 10:30 ಮೇಲೆ ನಿಮ್ಮ ಇಷ್ಟ ಒಟ್ಟು 7 ಅವರ್ ಡೈಲಿ ಓದಬೇಕು ಒಂದು ಸಪರೇಟ್ ಬುಕ್ ಇಡಬೇಕು ಯಾವತ್ತು ಏನು ಓದಿದ್ರಿ ಏನು ಬರೆದ್ರಿ ಆ ಬುಕ್ಕಲ್ಲೇ ಇರಬೇಕು ನಾನು 15 ದಿನಕ್ಕೆ ಒಂದ್ಸಲ ಬಂದು ಚೆಕ್ ಮಾಡ್ತೀನಿ ನೀವೇನಾದ್ರೂ ಡೈಲಿ 7 ಅವರ್ ಓದಲಿಲ್ಲ ಅಂದ್ರೆ ನಾನು ಹಾಲ್ ಟಿಕೆಟ್ ಕೊಡಿಸಲ್ಲ ನೀವು ರೂಮಲ್ಲಿ ಮೇಡಮ್ 7 ಅವರ್ಸ್ ಕ್ಲಾಸ್ ರೂಮಲ್ಲೇ ಓದಬೇಕು ಸರ್ ಕ್ಲಾಸ್ ರೂಮಲ್ಲಿ 10th ಮಾತ್ರ ಇದು 10th ಮಾತ್ರ ಬೆಳಗ್ಗೆ 3 ಅವರು ಸಂಜೆ 2 ಅವರು ಊಟ ಆದ್ಮೇಲೆ 2 ಅವರು 8:30 ಇಂದ 10:30 డైలీ 7 అవర్స్ చదవాల బాగా కావాలి కదరా జీవితంలో పైకి రావాలా లేదమ్మా 7 అవర్లు చదవాల అవును ಸರ್ ಅಲ್ಲ ಏನಾಗುತ್ತೆ ಸರ್ ಈ 2 ಅವರ್ 3 ಅವರ್ ಓದಿದ್ರೆ 60-70% ಬಿದ್ದು ಹೋಗ್ತಾರೆ ಎಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲ ಸೈನ್ಸ್ ಎಲ್ಲ ಮುಗ್ದಿದ್ಯಾ ಪಾರ್ಟ್ 1 ಯಾವ್ದಂದ್ರೆ ಪಾರ್ಟ್ 1 ಯಾವ್ದು ಫಿಸಿಕ್ಸಾ ಕೆಮಿಸ್ಟ್ರಿನಾ ಬಯಾಲಜಿ ಯಾವ್ದಾಗಿದೆ ಅದರಲ್ಲಿ ಯಾವ್ಯಾವ ಟಾಪಿಕ್ ಆಗಿದೆ ಸಬ್ ಟಾಪಿಕ್ಸ್ ಹೇಳಿ ಫೋಟೋಸಿಂಥಸಿಸ್ ಆಗಿದ್ಯಾ ಓಕೆ 10th ಅವರು ಫೋಟೋಸಿಂಥಸಿಸ್ ಈಕ್ವೇಶನ್ ಹೇಳಿ ಈಗ ಎಕ್ಸಾಮ್ ಅಲ್ಲಿ ಫೋಟೋಸಿಂಥಸಿಸ್ ಈಕ್ವೇಶನ್ ಅದು ಗ್ಲೂಕೋಸ್ ಫಾರ್ಮುಲಾ ಕರೆಕ್ಟ್ ನೀವು ಹೇಳ್ತಾ ಇರೋದು ಕರೆಕ್ಟ್ ಎಕ್ಸಾಮ್ ಅಲ್ಲಿ 6 CO2 plus 12 H2O Aromark Chlorophyll Light C6H12O6 plus 6O2 plus 6H2O ಅಂತ ಬರೀಬೇಕು ಇದಕ್ಕೆ 1 ಮಾರ್ಕ್ ಬರುತ್ತೆ ಫೋಟೋಸಿಂಥಸಿಸ್ ಅಲ್ಲಿ 2 ವಿಧ ಲೈಟ್ ರಿಯಾಕ್ಷನ್ ಡಾರ್ಕ್ ರಿಯಾಕ್ಷನ್ ಬೆಳಕಿದ್ದಾಗ ನಡೆದ್ರೆ ಲೈಟ್ ರಿಯಾಕ್ಷನ್ ಬೆಳಕಿನ ಅವಶ್ಯಕತೆ ಇಲ್ಲದೆ ನಡೆದ್ರೆ ಅದು ಡಾರ್ಕ್ ರಿಯಾಕ್ಷನ್ ಅಲ್ವಾ ಆ ಲೈಟ್ ರಿಯಾಕ್ಷನ್ ಅಲ್ಲಿ ಫೋಟೋಪಾಸ್ಫೋರಿಲೇಷನ್ ಅಂತ ಬರುತ್ತೆ ಏನಂಗಂದ್ರೆ ATP ರೆಡಿ ಆಗೋದನ್ನ ಫಾಸ್ಫೋರಿಲೇಷನ್ ಅಂತ ಕರೀತಾರೆ ಕೆಲ್ವಿನ್ ಸೈಕಲ್ C3 ಎಲ್ಲ ಮೆನ್ಷನ್ ಮಾಡಿದಾರಾ ರೆಸ್ಪಿರೇಷನ್ ಇದೆಯಾ ಅದ್ರಲ್ಲಿ ಗ್ಲೈಕಾಲಿಸಿಸ್ ಇದೆಲ್ಲ ಹೇಳಿದಾರಾ ಅಷ್ಟೇ ಡೀಪ್ ಆಗಿ ಹೋಗಿಲ್ಲ ಓಕೆ ಜೆನೆಟಿಕ್ಸ್ ಸ್ಟಾರ್ಟ್ ಮಾಡಿದಾರಾ ಜೆನೆಟಿಕ್ಸ್ ನೆಕ್ಸ್ಟ್ ಚಾಪ್ಟರ್ ಈಗ ಮೇಡಮ್ ಇಂಗ್ಲಿಷ್ ಮೀಡಿಯಂಗೆ ನಾನೇನು ರಿಕ್ವೆಸ್ಟ್ ಒಳ್ಳೆ ಟೀಚರ್ಸ್ ಇದ್ದಾರೆ ಒಳ್ಳೆ ಚೆನ್ನಾಗಿ ಪಾಠ ನೀವು ಬರ್ದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ 100 out of 100 ಬರಲ್ಲ 100 out of 100 ಬರಲ್ಲ ಆಗ್ಬೋದಾ ಡೈಲಿ 7 ಅವರ್ ಓದ್ತೀರಾ ನಾನೀಗ ನೀವು ಮೇಡಮ್ ದಯವಿಟ್ಟು ನೀವು ಪ್ರಿನ್ಸಿಪಲ್ ಇದು ಒಳ್ಳೆ ರಿಸಲ್ಟ್ ನಾವು ಖಾಸಗಿ ಶಾಲೆಗಳಿಗಿಂತ ಈ ಮಕ್ಕಳು ಚೆನ್ನಾಗಿ ಬರ್ಬೇಕು ರ್ಯಾಂಕ್ ಈ ಸಲ ನೀವೇನು ಅಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಟಾಪರ್ಸು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಆಗ್ಬೇಕು ಈ ಸಲ 625ಗೆ ಮಿನಿಮಮ್ 620 ದಾಟಬೇಕು ನೀವು ಬರ್ದು ಪ್ರಾಕ್ಟೀಸ್ ಮಾಡಬೇಕು ಆಗ್ಬೋದಾ ಮತ್ತೆ ಎಲ್ಲ ಊಟ ಎಲ್ಲ ಅಡ್ಜಸ್ಟ್ ಆಯ್ತಾ ಏನಾದ್ರೂ ಸಪೋರ್ಟ್ ಬೇಕಾ ಬುಕ್ಸ್ ಎಲ್ಲ ಇದಾವ ಎಷ್ಟು ಕೊಡ್ತಾರೆ ನೋಟ್ ಬುಕ್ಸ್ ಎಲ್ಲ ಓಕೆ ಸಾಕಾಗುತ್ತಾ ಅದು ಎಲ್ಲ ಚೆನ್ನಾಗಿ ನೋಡ್ಕೊಂತಾರ ಟೀಚರ್ಸ್ ಸ್ಟೇಟ್ ಬೋರ್ಡ್ದೇ ಅಲ್ವಾ ಪ್ಯಾಟರ್ನ್ ಫಾಲೋ ಮಾಡೋದು ಪಬ್ಲಿಕ್ ಎಕ್ಸಾಮು ಪ್ರಿಪರೇಟರಿ ಎಲ್ಲ
ಈಗ ಇವರಿಗೆ ಫುಲ್ ಲೆಂತ್ ಟೆಸ್ಟ್ ಎಷ್ಟು ಬರೆಸ್ತೀರಾ ಮೇಡಮ್ ನೀವು? ಯೂನಿಟ್ ಟೆಸ್ಟ್ ಮಾಡ್ತಾ ಇರ್ತಾರೆ ಸರ್. ಈಗ ಲೆಸನ್ಸ್ ಯಾವತ್ತಿಗೆ ಡಿಸೆಂಬರ್ಗೆ ಮುಗಿಯುತ್ತಾ? ನಾವು ಪ್ಲಾನ್ ಮಾಡ್ಕೊಂಡಿರೋ ಡಿಸೆಂಬರ್ಗೆ. ನೀವು ಒಂದು ಕೆಲಸ ಮಾಡಿ ಮೇಡಮ್, ಜನವರಿ 1ರಿಂದ ಫೆಬ್ರವರಿ 28ರವರೆಗೂ ಹೆಂಗೂ ಹಾಸ್ಟೆಲ್ ಮಕ್ಕಳಾಗಿರೋದ್ರಿಂದ ಒಂದು ಟೈಮ್ ಟೇಬಲ್ ಹಾಕ್ಬಿಡಿ, ಡೈಲಿ ಒಂದು ಎಕ್ಸಾಮ್ ಬರೀಲಿ ಅಂತ. ಹಾಗೆ ಕನ್ನಡ ಇಂಗ್ಲೀಷ್ RR ಎಕ್ಸಾಮು ಒಂದು 10 ಸಲ ಬರೀತಾರೆ. పేపర్స్ ಬೇಕಾದ್ರೆ ಬೇರೆ స్కూల్స్ంద కల్సన బాగా చదవలరా మీ అప్ప మేము కష్టపడతా అంటారు. బరి పాస్ అయిపోయి మీరు 60-70% ఇస్తే బాగుండేదమ్మా. బాగా చదవాలా. రేపు ఇంకా మీరు 5కి లేయాలా. ಡೈಲಿ 7 ಅವರ್లు చదవాలా ಮೇಡಮ್. 2 ಕ್ಲಾಸ್ ರೂಮ್ ಅಸೈನ್ ಮಾಡಿ, ಯಾರನ್ನಾದ್ರೂ ಅಲ್ಲಿದ್ದು ಒಂದು ರೂಮಲ್ಲಿ ಕೂರ್ಸೆ ಓದಿಸಿ. ಅವ್ರ ಪಾಡ್ಗೆ ಅವ್ರು ಓದಲ್ಲ, ನಿಜವಾಗ್ಲೂ ಓದಲ್ಲ. SIT ಅಂತ ನಾವು ಸಾಯಂಕಾಲ ಮಾಡ್ತೀವಿ ಸರ್. ಸ್ಮಾರ್ಟ್ ಕ್ಲಾಸ್ ಎಲ್ಲ ಬೆಳಿಗ್ಗೆನೂ ಮಾಡ್ತೀವಿ. ಹೌದಾ? ಸ್ಮಾರ್ಟ್ ಕ್ಲಾಸ್ ಇಲ್ಲ, ಬಂದು ಕ್ಲಾಸ್ ತಗೊಂತೀನಿ ನಾನು, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ. ಚೆನ್ನಾಗಿ ಓದಬೇಕು ಆಯ್ನಾ? ಬೇರೆ ಏಮನ್ ಪ್ರಾಬ್ಲಮ್ ఉందమ్మా?